group A. Same, Okay. 7, fully 7. This is types of biodiversity and this is 3D. ಸರಿ ಪೂರಿಜೆಯಿಂದ ಇದು ನಾವು ವೇಸ್ಟ್ ಮೆಟೀರಿಯಲ್ ಮತ್ತು ಕಾರ್ಬನ್ ಶೀಟ್ ಮತ್ತು ಪೇಪರ್ಸ್ ರೋಲ್ ಮಾಡಿ ಅದನ್ನು ಅದರಿಂದ ಮಾಡಿದ್ದೀವಿ. ಹೀಗೆ ಅಯೋಧ್ಯೆ ರೋಬೋಟಿಕ್ ಯಂತ್ರ, ಮನೆ, ದೇಗುಲ ಸೇರಿದಂತೆ ಹಲವಾರು ಮಾಡೆಲ್ಗಳು ಕಂಡುಬಂದದ್ದು ಚಿಕ್ಕಬಳ್ಳಾಪುರ ನಗರದಲ್ಲಿ ಇರುವ ಪ್ರತಿಷ್ಠಿತ ಬೆಸ್ಟ್ ಪಿಯು ಡಿಗ್ರಿ ಕಾಲೇಜಿನಲ್ಲಿ. ಹೌದು, ಇತ್ತೀಚೆಗೆ ಯಥೇಚ್ಛವಾಗಿ ಶೇಖರಣೆಯಾಗುತ್ತಿರುವ ನಿರುಪಯುಕ್ತ ತ್ಯಾಜ್ಯ ಪರಿಸರಕ್ಕೆ ಮಾರಕವಾಗುತ್ತಿದೆ. ಪರಿಸರವನ್ನ ಉಳಿಸಿಕೊಳ್ಳುವುದು ನಮ್ಮೆಲ್ಲರ ಹೊಣೆಯಾಗಿದೆ. ಇದೇ ಉದ್ದೇಶದಿಂದ ಬೆಸ್ಟ್ ಪಿಯು ಕಾಲೇಜಿನ ಪಿಯು ವಿದ್ಯಾರ್ಥಿಗಳು ಕಸದಿಂದಲೇ ರಸವನ್ನ ಮಾಡಬಹುದು ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ನಿರುಪಯುಕ್ತ ವಸ್ತುಗಳಿಂದ ಪುನರ್ಬಳಕೆ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸುವ ಸಲುವಾಗಿ ಪುನರ್ ಉಪಯೋಗಿ ಮೇಳವನ್ನು ಆಯೋಜಿಸಲಾಗಿತ್ತು. ಮೇಳದಲ್ಲಿ ನಿರುಪಯುಕ್ತ ವಸ್ತುಗಳಿಂದಲೇ ವಿದ್ಯಾರ್ಥಿಗಳು ಸಿದ್ಧಪಡಿಸಿದ ಪರಿಸರ ಸ್ನೇಹಿ ಮಾಡೆಲ್ಗಳು ಎಲ್ಲರ ಗಮನ ಸೆಳೆದವು. ಅಯೋಧ್ಯೆ ರೋಬೋಟಿಕ್, ಪರಿಸರ ಸ್ನೇಹಿ ಮನೆ, ತೋಟ, ಹೀಗೆ ಹಲವಾರು ಮಾಡೆಲ್ಗಳು ಗಮನ ಸೆಳೆದವು. ಮೆಟೀರಿಯಲ್ ಇರುತ್ತೆ, ವೇಸ್ಟ್ ಮೆಟೀರಿಯಲ್ ಇಂದ ಕೆಲವೊಂದು ಆವಿಷ್ಕಾರಗಳು ಸಾಕಷ್ಟು ಉತ್ತಮ ರೀತಿಯಲ್ಲಿ ಮಾಡಿದ್ದಾರೆ. ಒಬ್ಬೊಬ್ಬರು ಒಂದೊಂಥರ ವಸ್ತುಗಳನ್ನು ಪ್ರಿಪೇರ್ ಮಾಡಿ ಇತರರಿಗೆ ಇನ್ಸ್ಪೈರ್ ಮಾಡೋ ಥರ ಮಾಡಿದ್ದಾರೆ. ಸಾಕಷ್ಟು ಅಟ್ರಾಕ್ಟಿವ್ ಆಗಿ ಮಾಡಿದ್ದಾರೆ ಮಕ್ಕಳು. ಈ ಥರ ಚಟುವಟಿಕೆಗಳು ಮಾಡೋದ್ರಿಂದ ಒಂದೊಂದು ಗ್ರೂಪು ಸ್ಟೂಡೆಂಟ್ಸು ಒಂದು ವಾರದಿಂದ ಎಫರ್ಟ್ಸ್ ಹಾಕಿ ಮಾಡಿದ್ದಾರೆ. ಈ ಎಫರ್ಟ್ಸ್ ಹಾಕ್ತಾ ಈ ಥರ ಆ್ಯಕ್ಟಿವಿಟೀಸಲ್ಲಿ ಅವ್ರನ್ನ ತೊಡಗಿಸ್ಕೋ ಮೂಲಕ ಖಂಡಿತವಾಗಿ ಅವರು ಮೊಬೈಲ್ ಫೋನ್ಗಳಿಂದ ದೂರ ಇರ್ತಾರೆ. ಈ ಥರ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ ರೆಗ್ಯುಲರ್ ಆಗಿ. ನಾವು ಫೋನಿಂದ ದೂರ ಇದ್ದು ಈ ಥರ ಸಾಕಷ್ಟು ಕ್ರಿಯೇಟಿವಿಟಿ ತುಂಬಾ ಕ್ರಿಯೇಟಿವಿಟಿ ಇದೆ. ಆ ಕ್ರಿಯೇಟಿವಿಟಿ ಹೊರಗೆ ಬರಲಿ ಅನ್ನೋ ಉದ್ದೇಶಕ್ಕಾಗಿ ಇದಕ್ಕೊಂದು ಅವಕಾಶ ಮಾಡಿಕೊಟ್ಟಿದ್ವಿ. ಏನೇನು ಈವೆಂಟ್ಸ್ ಮಾಡಿದ್ದಾರೆ ಸರ್ ಇದರಲ್ಲಿ? ವೇಸ್ಟ್ ಮೆಟೀರಿಯಲ್ ಕೆಲವರು ರೋಬೋ ಮಾಡಿದ್ದಾರೆ, ಮತ್ತು ಪುರಿ ಜಗನ್ನಾಥ ರಥ ಮಾಡಿದ್ದಾರೆ, ಆಮೇಲೆ ಅಯೋಧ್ಯೆ ರಾಮ ಟೆಂಪಲ್ ಮಾಡಿದ್ದಾರೆ, ಮತ್ತು ಕೆಲವರು ಫಾರ್ಮ್ ಹೌಸಸ್ ಮಾಡಿದ್ದಾರೆ. ಸಾಕಷ್ಟು ಮತ್ತು ಡೆಕೋರೇಟಿವ್ ಮನೆಯಲ್ಲಿ ಇಂಟೀರಿಯರ್ ಡಿಸೈನಿಗೆ ಬೇಕಾಗಿರುವಂಥ ಇಂಟೀರಿಯರ್ ವಸ್ತುಗಳನ್ನು ಮಾಡಿದ್ದಾರೆ. ಸಾಕಷ್ಟು ಮಾಡಿರೋದು. ಮತ್ತು ನಮ್ಮ ಕಾಲೇಜ್ ಬಿಲ್ಡಿಂಗೇ ಕಟ್ಬಿಟ್ಟಿದ್ದಾರೆ. ನಮ್ಮ ಕಾಲೇಜ್ ರೆಂಟೆಡ್ ಬಿಲ್ಡಿಂಗಲ್ಲಿ ನಡೆಸ್ತಾ ಇದ್ದೀವಿ. ಕಾಲೇಜ್ ಬಿಲ್ಡಿಂಗೇ ಕಟ್ಟಿದ್ದಾರೆ ವೇಸ್ಟ್ ಮೆಟೀರಿಯಲಲ್ಲಿ. ಭಾಳ ಸಂತೋಷ ಆಗ್ತಾ ಇದೆ. ಮತ್ತು ಈ ಥರ ಆ್ಯಕ್ಟಿವಿಟಿಗಳಿಗೆ ನಾವು ಹುಡುಗರನ್ನ ಪ್ರೋತ್ಸಾಹ ನೀಡಿದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚೆಚ್ಚು ವಿದ್ಯಾರ್ಥಿಗಳು ಈ ಥರ ಆ್ಯಕ್ಟಿವಿಟೀಸಲ್ಲಿ ಪಾಲ್ಗೊಳ್ಳುವ ಮೂಲಕ ಅವರ ಕ್ರಿಯಾಶೀಲತೆ ಅಥವಾ ಕ್ರಿಯೇಟಿವಿಟಿಯನ್ನು ಉನ್ನತ ಮಟ್ಟದಲ್ಲಿ ಬೆಳೆಸ್ಕೋಬಹುದು ಅನ್ನೋ ಒಂದು ಆಸೆಯಿಂದ ನಾವು ಇದಕ್ಕೊಂದು ಅವಕಾಶ. ಯಾವ ಕ್ಲಾಸ್ ಸ್ಟೂಡೆಂಟ್ಸ್ ಎಲ್ಲ ಇವರೆಲ್ಲ ದ್ವಿತೀಯ PUC ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳು ಸರ್. ಇನ್ನು ಇತ್ತೀಚೆಗೆ ವಿದ್ಯಾರ್ಥಿಗಳಲ್ಲಿ ಮೊಬೈಲ್ ಗೀಳು ಹೆಚ್ಚಾಗುತ್ತಿದೆ. ರೀಲ್ಸ್ ಹುಚ್ಚಿಗೆ ಭವಿಷ್ಯವನ್ನ ಬಲಿ ಕೊಡುತ್ತಿದ್ದಾರೆ. ಆದ್ದರಿಂದ ಮಕ್ಕಳಲ್ಲಿ ಅರಿವು ಮೂಡಿಸುವುದು ಅತ್ಯಗತ್ಯವಾಗಿದೆ. ವಿದ್ಯಾರ್ಥಿಗಳು ಸಮಯ ವ್ಯರ್ಥ ಮಾಡದೆ ಇಂತಹ ಚಟುವಟಿಕೆಗಳಲ್ಲಿ ಭಾಗಿಯಾಗುವ ಸಲುವಾಗಿ ಅರಿವು ಅಗತ್ಯವಾಗಿದೆ. ಅರ್ಚನಾ, ಕಾಮರ್ಸ್ ಡಿಪಾರ್ಟ್ಮೆಂಟಲ್ಲಿ ಬಿಸ್ನೆಸ್ ಸ್ಟಡೀಸ್ ಸಬ್ಜೆಕ್ಟ್ನ ಟೀಚ್ ಮಾಡ್ತಾ ಇರೋವಂಥದ್ದು. ಸ್ಟೂಡೆಂಟ್ಸ್ಗೆ ಆಲ್ಮೋಸ್ಟ್ ನಾವು ಥಿಯರಿ ಕಾನ್ಸೆಪ್ಟ್ಸ್ನ ನಾವು ಕ್ಲಾಸ್ ರೂಮ್ಸಲ್ಲಿ ಟೀಚ್ ಮಾಡ್ತಾ ಇರ್ತೀವಿ. ಅದು ಪ್ರಾಕ್ಟಿಕಲಾಗಿ ಅಪ್ಲೈ ಆಗಲಿ, ಅವ್ರು ಇಂಪ್ಲಿಮೆಂಟ್ ಆಗಬೇಕು ಅಂತ ಒಂದು ಕಾರಣಕ್ಕೋಸ್ಕರ ಇದು ಒಂದು ಸಣ್ಣ ಪ್ರಯತ್ನ ಅಂತ ಮಾಡಿದ್ದೀವಿ. ಇದು ಟೋಟಲಿ ಬಂದು ಪುನರುಪಯೋಗಿ ಮೇಳ ಅಂತ, ಮೀನ್ಸ್ ರೀಯೂಸ್ ಫೇರ್ ಅಂತ. ವೇಸ್ಟ್ ಮೆಟೀರಿಯಲ್ಸ್ನ ಯೂಸ್ ಮಾಡಿಕೊಂಡು ಒಂದು ಬೆಸ್ಟ್ ಪ್ರಾಡಕ್ಟ್ಸ್ನ ಯಾವ ಥರ ಕೊಡಬಹುದು ಅಂತ ಒಂದು ಸಣ್ಣ ಪ್ರಯತ್ನದಲ್ಲಿ ನಮ್ಮ ಮಕ್ಕಳು ತುಂಬ ಸಕ್ಸಸ್ಫುಲ್ ಆಗಿದ್ದಾರೆ ಅಂತ ಹೇಳ್ತೀವಿ. ಮೀನ್ಸ್ ಇವ್ರಿಗೆ ಟ್ಯಾಲೆಂಟ್ ಇದೆ, ಹಿಡನ್ ಟ್ಯಾಲೆಂಟ್ಸ್ ಇದೆ, ಕ್ರಿಯೇಟಿವಿಟಿ ಇದೆ. ಅದನ್ನು ಹೊರ ತೆಗೆಯುವಂಥ ಪ್ರಯತ್ನಕ್ಕೆ ನಮಗೆ ಸಾಥ್ ಕೊಟ್ಟಿರೋಂಥದ್ದು ನಮ್ಮ ಪ್ರಿನ್ಸಿಪಲ್ ಸರ್. ಅವ್ರಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ಹಾಗೇ ನಮ್ಮ ನಮ್ಮ ಲೆಕ್ಚರರ್ಸ್ ಟೀಮ್ ಅಂತ ಏನಿದೆ ಅವ್ರಿಗೂ ಕೂಡ ಥ್ಯಾಂಕ್ಸ್ ಅಂತ ಹೇಳ್ತೀವಿ. ವಿದ್ಯಾರ್ಥಿಗಳು ಮೇಳದಲ್ಲಿ ಉತ್ಸಾಹದಿಂದ ಭಾಗಿಯಾಗಿದ್ದು ನಮಗೆ ಈ ರೀತಿಯ ಚಟುವಟಿಕೆಗಳಿಂದ ಮರುಬಳಕೆಯ ಕುರಿತಾದ ಬಗ್ಗೆ ಮತ್ತಷ್ಟು ಅರಿವು ಮೂಡಿದಂತಾಗಿದೆ. ಇದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟ ಶಿಕ್ಷಕರಿಗೆ ಕೃತಜ್ಞತೆಗಳನ್ನು ತಿಳಿಸಿ ವಿದ್ಯಾರ್ಥಿಗಳು ಸಂತಸವನ್ನ ಹಂಚಿಕೊಂಡಿದ್ದಾರೆ. ನನ್ನ ಹೆಸರು ವರುಣಿ. ನಾನು ಬೆಸ್ಟ್ ಪಿಯು ಕಾಲೇಜಿನಲ್ಲಿ ಕಾಮರ್ಸ್ ವಿದ್ಯಾರ್ಥಿಯಾಗಿ ಓದುತ್ತಿದ್ದೇನೆ. ನಾವು ಇವತ್ತಿನ ದಿನ ರೀಸೈಕಲ್ ಮಾಡಿ ಎಲ್ಲ ಪ್ರಾಡಕ್ಟ್ ರೆಡಿ ಮಾಡಿದ್ದೀವಿ. ನಮ್ಮ ಕಾಮನ್ ಸ್ಟೂಡೆಂಟ್ಸ್ ಎಲ್ಲ ಸೇರಿ ಎಲ್ಲ ಮಾಡವ್ರೆ. ನಮ್ಮ ಟೀಚರ್ಸ್ನ ಗೈಡೆನ್ಸ್ ಪ್ರಕಾರ ನಾವು ಇವೆಲ್ಲ ಮಾಡಿದ್ದೀವಿ. ಬಿಸ್ನೆಸ್ ಸ್ಟಡೀಸಲ್ಲಿರೋ ಕಾನ್ಸೆಪ್ಟ್ಸ್ನ ನಾವು ಈ ಮಾಡುವಂಥ ಪ್ರಾಸೆಸ್ಸಲ್ಲಿ ಪ್ರಾಕ್ಟಿಕಲಾಗಿ ಯೂಸ್ ಮಾಡಿದ್ದೀವಿ. ನನ್ನ ಹೆಸರು ಮೈತ್ರಿ. ನಾನು ಸೆಕೆಂಡ್ PU ಬೆಸ್ಟ್ ಪಿಯು ಕಾಲೇಜ್ ಕಾಮರ್ಸ್ ಸ್ಟೂಡೆಂಟ್. ಇವತ್ತು ನಮ್ಮ ಕಾಲೇಜಲ್ಲಿ ಕಸದಿಂದ ರಸವನ್ನು ಮಾಡುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದರಿಂದ ನಮ್ಮ ಕ್ಲಾಸ್ ಅವ್ರಿಗೆ ಮತ್ತು ನಮ್ಮ ಕಾಲೇಜ್ ಅವ್ರಿಗೆಲ್ಲ ತುಂಬಾ ಯೂಸ್ ಆಯಿತು. ಯಾವಾಗಲೂ ಸ್ಟಡಿಯಲ್ಲಿ ಬುಕ್ಕಿಶ್ ಆಗಿ ಕೂತ್ಕೊಳ್ಳೋದಕ್ಕಿಂತ ಹಿಂಗೆ ಈ ಆ್ಯಕ್ಟಿವಿಟೀಸ್ ಎಲ್ಲ ಮಾಡೋದ್ರಿಂದ ನಮಗೆ ಕ್ರಿಯೇಟಿವ್ ಬ್ರೈನ್ ಎಲ್ಲ ಡೆವಲಪ್ ಆಗುತ್ತೆ. ಈ ಪ್ರಾಡಕ್ಟ್ಸ್ನೆಲ್ಲ ಮಾಡಬೇಕಾದ್ರೆ ನಾವು ಒಂದು ಬಿಸ್ನೆಸ್ ಕಾನ್ಸೆಪ್ಟ್ನ ಸ್ವಲ್ಪ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀವಿ. ಕೋರ್ಡಿನೇಷನ್, ಪಾರ್ಟ್ನರ್ಶಿಪ್, ಈ ಕಾನ್ಸೆಪ್ಟ್ಸ್ನೆಲ್ಲ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದ್ರಿಂದ ನಾವು ಗ್ರೂಪಲ್ಲಿ ಹೇಗೆ ಇನ್ವಾಲ್ವ್ ಆಗಬೇಕು ಮತ್ತು ಹೇಗೆ ಡಿಸ್ಕಷನ್ ಮಾಡಬೇಕು, ಇದರೆಲ್ಲ ಕ್ರಿಯೇಟ್
ಕ್ರಿಯೇಟಿವ್ ಥಿಂಕಿಂಗ್ ಎಲ್ಲ ನಮ್ಮಲ್ಲಿ ಡೆವಲಪ್ ಆಯಿತು. ನಾವು ಈ ಪ್ರಾಡಕ್ಟ್ಸ್ ಎಲ್ಲ ಮಾಡೋಕ್ಕೆ ನಮ್ಮ ಲೆಕ್ಚರರ್ಸು ಮತ್ತು ಪ್ರಿನ್ಸಿಪಲ್ ಸರ್ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ರು. ಈ ಪ್ರೋಗ್ರಾಮ್ ತುಂಬಾ ಸಕ್ಸಸ್ಫುಲ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. Muskan Khanam from Best PU College. Today we are gathered here to celebrate the reuse fair. We have done the beautiful products by using our specialized skills and potential knowledge. As we have prepared these products by using the waste and it make us the best. ಒಟ್ನಲ್ಲಿ ವಿದ್ಯಾರ್ಥಿ ಜೀವನವನ್ನ ಬರೀ ಓದಿಗೆ ಮಾತ್ರ ಸೀಮಿತಗೊಳಿಸದೆ ಪರಿಸರ ಸ್ನೇಹಿ ಚಟುವಟಿಕೆಗಳ ಮೂಲಕ ನಿರುಪಯುಕ್ತ ವಸ್ತುಗಳ ಮರುಬಳಕೆಯ ಅರಿವು ಮೂಡಿಸಿ ಇತರರಿಗೆ ಮಾದರಿಯಾಗಿರೋದಂತೂ ಸತ್ಯ. ಲಕ್ಷ್ಮೀನಾರಾಯಣ್, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.